ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಅಕ್ಕನ ಮಗುಗೆ ಹೆಸರಿಡೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ಅದಕ್ಕೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಕೂಡ ಹಾಕಿ, ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು. ರಂಗೋಲಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಇರೋ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಇವತ್ತು ಊಟ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತರಕಾರಿ ಪಲಾವ್ ಮಾಡ್ತಾಯಿದ್ದೆ ಮತ್ತು ಸ್ವಲ್ಪ ಅನ್ನ ರಸ, ಹಾಗೆ ಸ್ವೀಟಾಗಿ ಕೇಸರಿಬಾತು ಮತ್ತು ಒಂದು ಸ್ನ್ಯಾಕ್ಸ್ಗೆ ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದು ನಮ್ಮ ಮನೆಯವ್ರಿಗೆ ಮಾತ್ರನೇ, ಅದಕ್ಕೆ ಕಣ್ಗೋಸ್ಕರ ನಾನೇ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಾಡೋಂಗಿದ್ದಿದ್ದು ನಮ್ಮ ಅಮ್ಮಗೆ ಹೇಳ್ಬಿಡ್ತಾಯಿದ್ದೆ, ಬಟ್ ಕಡಿಮೆ ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ ನಾನೇ ಮಾಡ್ಕೊತಾ ಇದ್ದೀನಿ. ಇವತ್ತು ತರಕಾರಿ ಪಲಾವ್ ಯಾವ ಥರ ಮಾಡೋದು ಅಂತ ನಾನು ಒಂದು ಸಲ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಏನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡೋದು, ಏನು ಬೇರೆ ಐಟಮ್ಸ್ ಎಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಾನು ತರಕಾರಿ ಪಲಾವ್ ಯಾವ ಥರ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು, ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇವತ್ತು ಹೆಸರಿಡೋ ಶಾಸ್ತ್ರ ಅಂದರೆ ನಾನು ಇವತ್ತು ಸಿಂಪಲ್ಲಾಗಿ ಮಾಡ್ತಾ ಇರೋದು. ನಾವು ಮನೆಯಲ್ಲೆಲ್ಲ ಯಾವ ಥರ ನಮ್ಮ ಮನೆ ಕಡೆ ಯಾವ ಥರ ಮಾಡ್ತೀವೋ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ನೋಡೋಣ ಬನ್ನಿ, ನಮ್ಮಮ್ಮ ಯಾವ್ಯಾವ ಥರ ಮಾಡ್ತಾರೆ, ಬಟ್ ಏನೇನೆಲ್ಲ ಸ್ವೀಟು ಅಂತ. ಇವತ್ತು ತರಕಾರಿ ಪಲಾವ್ ಎಲ್ಲ ಮಾಡಿದ್ದಾಯಿತು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಸ್ಮೂತಾಗಿತ್ತು. ನಾನು ಮಾಡಿರೋದು ಇದೇ ಫಸ್ಟ್ ಟೈಮ್. ಇಷ್ಟು ರೈಸ್ ಮಾಡ್ತಾ ಇರೋದು ಒಂದು ಇದೇ ಫಸ್ಟ್ ಟೈಮು. ಅಷ್ಟೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಅನ್ನ ಸಾಂಬಾರು ಕೂಡ ರೆಡಿ ಆಯಿತು, ಹಾಗೆ ತರಕಾರಿ ಪಲಾವು ರೆಡಿ ಆಯಿತು. ಹಾಗೆ ಬಜ್ಜಿ ಮಾಡ್ಕೊಂಬಿಡೋಣ ಅಂತ. ಬಜ್ಜಿ ಕೂಡ ಮೊನ್ನೆಕ್ಕಿಂತ ಇವತ್ತು ಸಖತ್ತಾಗೆ ಬಂದಿತ್ತು. ತುಂಬಾ ಇಷ್ಟ ಆಯಿತು ಬಜ್ಜಿ ಕೂಡ, ನನಗೆ ತುಂಬಾ ಇಷ್ಟ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಜ್ಜಿ ಎಲ್ಲ ಮಾಡಿಕೊಂಡೆ. ನನಗೆ ಹೊರಗಡೆ ಕೆಲಸ ಇರೋದ್ರಿಂದ ನಮ್ಮಮ್ಮ ಮಾಡ್ತೀನಿ ಅಂದರು. ಕಿಚನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಕ್ಕ ಪಾಪನ ಇವತ್ತು ಬಿಸಿಲಲ್ಲಿ ಇಟ್ಟಿತ್ತು ಬೆಳಗ್ಗೆನೆ. ಅದಕ್ಕೆ ನಮ್ಮ ಮಗು ತುಂಬ ರಿಯಾಕ್ಷನ್ ಕೊಡ್ತಾಯಿತ್ತು. ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ ಮಕ್ಕನೇ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಮಗುನೆಲ್ಲ ಬಿಸಿಲಿಗೆ ಇಟ್ಟಿದ್ದಾಯಿತು. ಹಾಗೆ ಇವತ್ತು ಬೂಂದಿ ಕೂಡ ತಗೊಬಂದಿತ್ತು. ಬೂಂದಿ ಎಲ್ಲ ಪ್ಯಾಕ್ ಮಾಡಿ ನಮ್ಮ ತಮ್ಮ ಎತ್ತಿಡ್ತಾಯಿದ್ರು. ಬಟ್ ಎಲ್ಲ ರೆಡಿ ಆಯಿತು, ಎಲ್ಲ ಸಿದ್ಧತೆಗಳು ರೆಡಿ ಮಾಡಿಕೊಂಡೆ. ಹಾಗೆ ಮನೆಯಲ್ಲಿ ನಾನು ಫ್ರೆಶ್ ಅಪ್ ಆಗಿ ಹೂವೆಲ್ಲ ಕೊಯ್ಸಿಟ್ಟಿದ್ದೆ ನೆನ್ನೆನೇ. ಇವತ್ತೆಲ್ಲ ದೇವ್ರ ಫೋಟೋಕ್ಕೆಲ್ಲ ಹಾಕಿ ರಾಘವೇಂದ್ರ ಸ್ವಾಮಿ ನಮ್ಮ ಮನೆಯಲ್ಲೈತೆ, ಅದಕ್ಕೆಲ್ಲ ಪೂಜೆ ಮಾಡೋಕ್ಕೆ ಏರ್ಪಾಟ್ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು. ಸುಸೂತ್ರವಾಗಿ ಪೂಜೆ ಆಯಿತು. ಹಾಗೆ ನಾನಿವತ್ತು ತೊಟ್ಲು ಶಾಸ್ತ್ರ ಮಾಡ್ತೀವಲ್ಲ ಅದನ್ನು ಇವತ್ತು ಹೆಸರಿಡೋ ಶಾಸ್ತ್ರ, ತೊಟ್ಲು ಶಾಸ್ತ್ರ ಎರಡೂ ಕಂಪ್ಲೀಟ್ ಮಾಡ್ಕೊತಾ ಇದ್ವಿ. ಹಾಗೆ ತೊಟ್ಲಕ್ಕೆಲ್ಲ ಯಾವ್ಯಾವ ಥರ ಡೆಕೋರೇಷನ್ ಮಾಡಬೇಕು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ತುಂಬಾ ರಿಸ್ಕ್ ಆಯಿತು. ನಾನು ಒಬ್ಬಳೇ ಮಾಡೋದ್ರಿಂದ ಅದ್ರ ಜೊತೆಗೆ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ತುಂಬ ಹೆಲ್ಪ್ ಮಾಡಿದರು. ಬಟ್ ಡೆಕೋರೇಷನ್ ಯಾವ ಥರ ಮಾಡೋದು ಅಂತ ಥಿಂಕಿಂಗೇ ಇರಲಿಲ್ಲ. ಬಟ್ ಓನಾಗಿ ಥಿಂಕ್ ಮಾಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂತು. ಹೂದಲ್ಲಿ ತುಂಬ ಡೆಕೋರೇಷನ್ ಮಾಡಿದೆ, ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು. ಹೂದಲ್ಲಿ ಅಲಂಕಾರ ಎಲ್ಲ ಸಖತ್ ಅಂತಲೇ ಹೇಳ್ಬೋದು. ಯಾವ್ಯಾವ ಥರ ಎಲ್ಲ ಮಾಡಿದ್ದೀನೋ ನೋಡಿ. ಬಟ್ ನನ್ನ ಮಗಳು ನನಗೆ ಯಾವ ಥರ ಇದು ಮಾಡಬೇಕಂದ್ರೆ ಆ ಥರ ಎಲ್ಲ ಬಂದು ಹೆಲ್ಪ್ ಮಾಡ್ತಾಯಿದ್ಲು. ಪರವಾಗಿಲ್ಲ, ನಮ್ಮಿಬ್ಬರು ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ವು. ಹಾಗೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ತುಂಬ ಸಹಾಯ ಮಾಡಿಕೊಟ್ರು ನಾನು ಅಲಂಕಾರ ಮಾಡೋದಕ್ಕೆಲ್ಲ. ಬಟ್ ಅಷ್ಟೊಂದು ಓವರ್ ಅಲಂಕಾರ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮಿದಕ್ಕೆ ಅಲಂಕಾರ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಎಲ್ರಿಗೂ ತುಂಬ ಚೆನ್ನಾಗಿತ್ತು, ಇಷ್ಟನೂ ಆಯಿತು. ಕಂಪ್ಲೀಟ್ ಆಗೋಷ್ಟೊತ್ಗೆ 1 hour ಆಗೋಯಿತು. ಹಾಗೆ ಇವತ್ತು ಏನು ಹೆಸರಿಡಬೇಕು ಅಂತ ನಮ್ಮ ಅಕ್ಕ ನಮ್ಮ ಅವ್ವ ಏನು ಡಿಸಿಷನ್ ತೊಗೊಂಡಿದ್ದಾರೋ ಗೊತ್ತಿಲ್ಲ. ರಾಣಿಗೆ ಹೊಸ ಹೆಸರು ತುಂಬ ಚೆನ್ನಾಗಿದೆ. ನೋಡಿ, ನೀವು ವಿಡಿಯೋ ಎಂಡವರೆಗೂ ನೋಡಿ ಏನು ಹೆಸರು ಅಂತ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ವಿಡಿಯೋ ಎಂಡವರೆಗೂ ನೋಡಿ. ಈ ಕೊನೆ ಸೈಡಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಬಂದಿದ್ದ ತಕ್ಷಣ ಇದು ಈ ಕಡೆನೇ ಫಸ್ಟು ನೋಡ್ತಾರಲ್ಲ ಜನ ಅಂದ್ಬಿಟ್ಟು ನಾನು ಈ ಕಡೆನೇ ಫಸ್ಟು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಎಲ್ಲ ಡೆಕೋರೇಷನ್ ಮಾಡಿ ಸೈಡ್ಗೊಂದು ರೆಡಿ ಮಾಡ್ತಾಯಿದ್ದೀನಿ. ಒಂದು ಸೈಡ್ಗೆ ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ಯಾವ್ಯಾವ ಥರನೂ ಥಿಂಕ್ ಮಾಡಿದೆ, ಬಟ್ ಆಗಲಿಲ್ಲ. ಬಟ್ ಈ ಥರ ಒಂದು ಸಲ ಥಿಂಕ್ ಮಾಡಿ ಒಂದು ಸಲ ಟ್ರೈ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲ ರೆಡಿ ಮಾಡಿಕೊಂಡು ಸ್ವೀಟ್ಗೆ ಬೂಂದಿ ಮತ್ತು ಜಾಮೂನು ಮತ್ತು ಕೇಸರಿಬಾತು, ಪಲಾವು, ಅನ್ನ ರಸ, ಬಜ್ಜಿ ಇಷ್ಟೆಲ್ಲ ಮಾಡಿದ್ದೆ. ನಾನೆಲ್ಲ ಕಿಚನೆಲ್ಲ ಕೆಲಸ ಮುಗಿಸ್ಕೊಂಡೆ. ನಾನು ತೊಟ್ಲಿಗೆ ಶಾಸ್ತ್ರ ಮಾಡೋದಕ್ಕೆ ರೆಡಿ, ಯಾಕಂದರೆ ಅದು ಕಿಚನಲ್ಲಿ ಬೇಗ ಆಗೋದ್ರೆ ಇನ್ನು ಇರೋ ಕೆಲಸ ಮಾಡ್ಕೊಬಿಡ್ಬೋದು, ಈಸಿ ಆಗುತ್ತೆ ಅಂತ. ಅದೆಲ್ಲ ಅಲಂಕಾರ ಮಾಡೋಷ್ಟೊತ್ತಿಗೆ 1 hour ಆಗೋಯಿತು. ಮಕ್ಕಳೆಲ್ಲ ಇರೋದ್ರಿಂದ
1 ಅವರ್ ಹಿಡಿಯಿತು. ಹಾಗೆ ಇವತ್ತು ನನ್ನ ಮಗಳು ಹೂವನ್ನೆಲ್ಲ ಕಸ ಗುಡಿಸ್ತಾ ಇದ್ಲು. ಅವಳು ಕಸ ಗುಡಿಸೋರು ಮೆಥಡ್ ನೋಡಿ ಯಾವ ಥರ ಇದೆ. ಬಟ್ ಅಲಂಕಾರ ಎಲ್ಲ ಕಂಪ್ಲೀಟ್ ಮುಗಿಸಿದ್ದಾಯಿತು. ಹಾಗೆ ಪೂಜೆ ಮಾಡ್ಕೊಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ತಟ್ಟೆಗೆಲ್ಲ ರೆಡಿ ಮಾಡಿ ಒಂದು ಸೈಡ್ಗೆ ಬೂಂದಿ ಮತ್ತು ಒಂದು ಸೈಡ್ಗೆ ಸಕ್ಕರೆ ಮತ್ತು ಮೆಣಸು ಎಲ್ಲ ಹೆಸರು ಬರೆಯೋದಕ್ಕೆ ನಮ್ಮ ಮನೆ ಕಡೆ ಈ ಥರ ಶಾಸ್ತ್ರ. ಹೆಸರಿಡೋ ಶಾಸ್ತ್ರ ಅಂದರೆ ನಮ್ಮ ಮನೆ ಕಡೆ ಯಾವ ಥರ ಇರುತ್ತೋ ನೋಡಿ ಒಂದ್ಸಲ. ಬಟ್ ನಿಮ್ಮ ಮನೆ ಕಡೆ ಯಾವ ಥರ ಇರುತ್ತೆ ನೀವು ಒಂದ್ಸಲ ಕಮೆಂಟಲ್ಲಿ ತಿಳಿಸಿ. ಬಟ್ ನನ್ನ ಮಗಳು ಮಂಗಳಾರತಿ ಮಾಡಬೇಕಾದ್ರೆ ನನ್ನ ಮಗಳು ಎಲ್ರಿಗೂ ಕೊಟ್ಕೊಂಬಂದ್ಲು. ದೊಡ್ಡ ಖುಷಿ ಆಗೋಯಿತು. ಬಟ್ ಅವಳು ನಮಸ್ಕಾರ ಮಾಡಿಕೊಂಡು ಬಗ್ಸಿಗಳು ಹೊಡಿತಾಯಿದ್ರು. ಬಟ್ ನಮ್ಮಿಬ್ಬರು ಮಕ್ಕಳು ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಅದ್ರ ಜೊತೆಗೆ ಇನ್ನೊಂದು ಪುಟಾಣಿ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತದೆ. ಫ್ರಾಕಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಬಟ್ ಹಾಗೆ ಮಗುಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಹೆಸರು ಅಂದರೆ ಬಂಗಾರದಲ್ಲಿ ಬರಿಬೇಕು. ನಮ್ಮ ತಮ್ಮನೇ ಸೋದರ ಮಾವನೇ ಬರಿಬೇಕು. ಅದಕ್ಕೋಸ್ಕರ ನಮ್ಮ ತಮ್ಮನೇ ಬರಿತಾ ಇದ್ದಾನೆ. ಒಂದು ರಿಂಗಲ್ಲಿ ಗೋಲ್ಡ್ ರಿಂಗಲ್ಲಿ ಬರಿತಾ ಇದ್ದಾನೆ. ಇವತ್ತು ಏನು ಹೆಸರು ಅಂದರೆ ಮಹಾನ್ಯ ಅಂತ ಹೆಸರು. ತುಂಬ ಚೆನ್ನಾಗಿದೆಯಲ್ಲ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನಮ್ಗೆ ಹೊಸ ನೇಮು. ಅದಕ್ಕೋಸ್ಕರ ನಮ್ಮ ತಮ್ಮ ಎಲ್ಲ ಹೆಸರು ಬರೆದು ಜೋಡಿಸಿದ್ದೆಲ್ಲ ಆಯಿತು. ಹಾಗೆ ಮಗು ಕಿವಿದಲ್ಲಿ ಎಲ್ಲ ಹೇಳಿದ್ದು ಆಯಿತು. ಹೆಸರಿಡೋ ಶಾಸ್ತ್ರ, ತೊಟ್ಟಿಲು ಶಾಸ್ತ್ರ ಕೂಡ ಎಲ್ಲ ಕೆಲಸ ಮುಗೀತು. ಹಾಗೆ ಊಟ ಕೂಡ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು. ಬಾಯ್.